Hello dear students, this is your Prashant sir. So today we are going to discuss one more very important part from the chapter Ray Optics, that is about spherical mirrors. Right away. First, what is made by spherical mirrors? Spherical mirrors are the part of hollow sphere. ಅಂದ್ರೆ ಒಂದು hollow sphere ಒಂದು ಸ್ಮಾಲ್ ಪಾರ್ಟ್ ತಗೊಂಡ್ರಿ ಅಂತಂದ್ರೆ ಆ ಪಾರ್ಟಿಗೆ ಎರಡು ಸರ್ಫೇಸಸ್ ಇರಬೇಕು, ಔಟ್ ಆಫ್ ವಿಚ್ ಒನ್ ಈಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್, ಅನದರ್ ಒನ್ ಈಸ್ ಓಪ್ಯಾಕ್. ಅಂದರೆ ಒಂದು ಸಿಲ್ವರ್ ಪೇಂಟೆಡ್ ಇರಬೇಕು, ಇನ್ನೊಂದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರಬೇಕು. ಅವಾಗ ಅಂಥ ಒಂದು ಪಾರ್ಟಿಗೆ ನಾವೇನಂತ ಕರಿತೀವಿ, ಸ್ಪೆರಿಕಲ್ ಮಿರರ್ಸ್ ಅಂತ ಕರಿತೀವಿ. ವಿಚ್ ಇಸ್ ಗಿವನ್ ಹಿಯರ್. ಸ್ವಲ್ಪ ಲಕ್ಷ ಕೊಡ್ರಿ. ಸ್ಪೆರಿಕಲ್ ಮಿರರ್ಸ್ ಆರ್ ದ ಪಾರ್ಟ್ ಆಫ್ hollow sphere which has two surfaces. One is reflecting surface and another is opaque. ಒಂದು ಸರ್ಫೇಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರಬೇಕು, ಇನ್ನೊಂದು ಸರ್ಫೇಸ್ ಒಪ್ಯಾಕ್ ಇರಬೇಕು. ಅವಾಗ ಅದನ್ನ ನಾವು ಸ್ಪೆರಿಕಲ್ ಸರ್ಫೇಸ್ ಅಂತ ಕರಿತೀವಿ. ಅಪ್ಪ ಇಲ್ಲಿ ನೋಡ್ರಿ, ಇಲ್ಲೊಂದು ಸ್ಪಿಯರ್ ಅದ ಅಂತ ಅನ್ಕೊಡ್ರಿ. ದಿಸ್ ಇಸ್ ಅ ಸ್ಪಿಯರ್. ಈ ಸ್ಪಿಯರ್ದು ಒಂದು ಸ್ಮಾಲ್ ಪಾರ್ಟ್ನ ಕಟ್ ಮಾಡ್ಕೊಂಡಿ. ಕ್ಲಿಯರ್ ಅಪ್ಪಿ? ಈ ಸ್ಮಾಲ್ ಪಾರ್ಟ್ದೊಳಗೆ ಇದೇನು ಇನ್ನರ್ ಸರ್ಫೇಸ್ ಅದಲ್ರಿ, ಇಟ್ ಈಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಈ ಕಡೆ ಸೇಡೆಡ್ ಮಾಡಿದೀವಲ್ಲ, ಇದು ಒಪ್ಯಾಕ್, ಅಂದ್ರೆ ಇಲ್ಲಿ ಲೈಟ್ ಪಾಸ್ ಆಗಂಗಿಲ್ಲ. ಇಲ್ಲಿ ಹಂಗ ಈ ಕಡೆದಲ್ರಿ, ದಿಸ್ ಈಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಇಲ್ಲೇನು ಸೇಡ್ ಮಾಡಿವಲ್ಲ, ಇದು ಏನು ಒಪ್ಯಾಕ್. ಈ ಎರಡು ಸರ್ಫೇಸ್ದೊಳಗೆ ಒಂದು ರಿಫ್ಲೆಕ್ಟಿಂಗ್ ಸರ್ಫೇಸು, ಇನ್ನೊಂದು ಒಪ್ಯಾಕ್ ಇತ್ತು ಅಂತಂದ್ರೆ ಅಂಥ ಒಂದು ಡಿವೈಸಿಗೆ ನಾವೇನಂತ ಕರಿತೀವಿ, ಸ್ಪೆರಿಕಲ್ ಮಿರರ್ಸ್ ಅಂತ ಕರಿತೀವಿ. Spherical mirrors are the part of hollow sphere which has two surfaces. One is reflecting surface, another one is opaque. There are two types of spherical mirrors. ನೋಡ್ರಿ, ಇಲ್ಲಿ ಎರಡು ಟೈಪ್ಸ್ನ ಸಪ್ರೇಟ್ ಆಗಿ ಕೊಟ್ಟಿದ್ದೀವಿ. So before going to the types of spherical mirrors, we will try to understand some terminologies about spherical mirrors. ಒಂದಷ್ಟು ಟರ್ಮಿನಾಲಜೀಸ್ನ ನಾವು ಅರ್ಥ ಮಾಡ್ಕೋಬೇಕು. ಅಪ್ಪಿ ನೆನ್ಪಿಟ್ಕೊಳ್ರಿ, ಇಲ್ಲಿ ಒಂದು ಪಾರ್ಟ್ನೊಳಗೆ ರಿಫ್ಲೆಕ್ಷನ್ ಆಗ್ತದೆ. ಕರೆಕ್ಟಪ್ಪಿ? ದ ಏರಿಯಾ ಆರ್ ದ ಸರ್ಫೇಸ್ ವೇರ್ ರಿಫ್ಲೆಕ್ಷನ್ ಆಫ್ ಲೈಟ್ ಟೇಕ್ಸ್ ಪ್ಲೇಸ್ ಇಸ್ ಕಾಲ್ಡ್ ಅಪೇರ್ಚರ್. ಇದಕ್ಕೇನಂತ ಕರಿಬೇಕು? ಅಪೇರ್ಚರ್. ಹಂಗಪ್ಪಿ ಇಲ್ಲಿ ನೋಡ್ರಿ, ಇಲ್ಲೊಂದು ಸರ್ಫೇಸ್ ಅದ, ಈ ಏರಿಯಾ ಅದ, ಇದು ಈ ಏರಿಯಾದೊಳಗೆ ನಮಗೇನಾಗ್ತದೆ, ರಿಫ್ಲೆಕ್ಷನ್ ಆಗ್ತದೆ. ಅದಕ್ಕೆ ಇದೇನಂತ ಕರಿಬೇಕು? ಅಪೇರ್ಚರ್. ಯಾವ ಸರ್ಫೇಸ್ ಅಥವಾ ಏರಿಯಾದೊಳಗೆ ರಿಫ್ಲೆಕ್ಷನ್ ಆಗ್ತದೆ ಅದನ್ನ ಅಪೇರ್ಚರ್ ಅಂತ ಕರಿಬೇಕು. ದ ಜಾಮೆಟ್ರಿಕಲ್ ಸೆಂಟರ್ ಆಫ್ ದ ಅಪೇರ್ಚರ್ ಇಸ್ ಕಾಲ್ಡ್ ಪೋಲ್. ನೋಡ್ರಿ, ಇಲ್ಲಿ ಸುದ ದಿಸ್ ಇಸ್ ಜಾಮೆಟ್ರಿಕಲ್ ಸೆಂಟರ್ ಆಫ್ ದ ಅಪೇರ್ಚರ್ ಇಸ್ ಕಾಲ್ಡ್ ಪೋಲ್. ದ ಸೆಂಟರ್ ಆಫ್ ದ ಸ್ಪೆರಿಕಲ್ ಮಿರರ್, ಸೆಂಟರ್ ಆಫ್ ದ ಸ್ಪಿಯರ್ ಫ್ರಮ್ ವಿಚ್ ಸ್ಪೆರಿಕಲ್ ಮಿರರ್ಸ್ ಆರ್ ಫಾರ್ಮ್ಡ್ ಇಸ್ ಕಾಲ್ಡ್ ಸೆಂಟರ್ ಆಫ್ ಕರ್ವೇಚರ್. ಅಪಿ ನಮಗೆ ಗೊತ್ತದ, ಸ್ಪೆರಿಕಲ್ ಮಿರರ್ಸ್ ಆರ್ ದ ಪಾರ್ಟ್ ಆಫ್ ಹಾಲೋ ಸ್ಪಿಯರ್ ಅಂತಲ್ಲಿ. ಯಾವ ಸ್ಪಿಯರ್ದಿಂದ ಈ ಸ್ಪೆರಿಕಲ್ ಮಿರರ್ ಆಗ್ಯದ, ಆ ಸ್ಪಿಯರ್ದ ಸೆಂಟರ್ಗೆ ಏನಂತ ಕರಿಬೇಕು? ಸೆಂಟರ್ ಆಫ್ ಕರ್ವೇಚರ್. And the straight line which passes through center of curvature and pole is called as principal axis. ನೋಡ್ರಿ, ಸೆಂಟರ್ ಆಫ್ ಕರ್ವೇಚರು ಪೋಲ್ಗಿಂತ ಆಗೋದು ಅಂತ ಈ ಸ್ಟ್ರೇಟ್ ಲೈನ್ ಏನಂತ ಕರಿಬೇಕು? ಪ್ರಿನ್ಸಿಪಲ್ ಆಕ್ಸಿಸ್. Right up here. And the distance between pole and center of curvature is called radius of curvature. The distance between pole and center of curvature is called radius of curvature. These are the very important terminologies you have to remember. So now we will move towards the types of spherical mirrors. There are two types of spherical mirrors. One is concave mirror, another one is convex mirror. Concave spherical mirror, another one is convex spherical mirror. The spherical mirror in which the reflecting surface is towards the center of curvature. ನೋಡ್ರಿ, ಇಲ್ಲಿ ಈ ಸ್ಪೆರಿಕಲ್ ಮಿರರ್ದೊಳಗ ರಿಫ್ಲೆಕ್ಟಿಂಗ್ ಸರ್ಫೇಸ್ ಯಾವ ಕಡೆ ಇದೆ? ಟುವರ್ಡ್ಸ್ ದ ಸೆಂಟರ್ ಆಫ್ ಕರ್ವೇಚರ್. ಸಚ್ ಎ ಸ್ಪೆರಿಕಲ್ ಮಿರರ್ ಇಸ್ ಕಾಲ್ಡ್ ಕಾಂಕೇವ್ ಮಿರರ್. ಅಪ್ಪಿ ಇಲ್ಲಿ ಹಂಗಿಲ್ಲ. ದ ಸ್ಪೆರಿಕಲ್ ಮಿರರ್ ಇನ್ ವಿಚ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಅವೇ ಫ್ರಾಮ್ ದ ಸೆಂಟರ್ ಆಫ್ ಕರ್ವೇಚರ್. ಸೆಂಟರ್ ಆಫ್ ಕರ್ವೇಚರ್ಗಿಂತನೂ ಹೊರಗದ ಅಂತ ಮಿರರ್ಗೆ ಏನಂತ ಕರಿಬೇಕು? ಕಾನ್ವೆಕ್ಸ್ ಮಿರರ್ ಅಂತ ಕರಿಬೇಕು. ಅರ್ಥ ಆಗ್ತಾ? ಕಾಂಕೇವ್ ಮಿರರ್ ಅಂದ್ರೆ ಈ ಥರ ಇರ್ತದೆ. ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಟುವರ್ಡ್ಸ್ ದ ಸೆಂಟರ್ ಆಫ್ ಕರ್ವೇಚರ್. ಕಾನ್ವೆಕ್ಸ್ ಅಂದ್ರೆ ಈ ಥರ ಇರ್ತದೆ. ರಿಫ್ಲೆಕ್ಟಿಂಗ್ ಸರ್ಫೇಸ್ ಈ ಕಡೆ ಇದೆ, ಸೆಂಟರ್ ಆಫ್ ಕರ್ವೇಚರ್ ಈ ಕಡೆ ಇದೆ, ಉಲ್ಟಾರಿ. ಹಂಗಿತ್ತು ಅಂದ್ರೆ ಅಂಥದಕ್ಕೆ ಕಾನ್ವೆಕ್ಸ್ ಮಿರರ್ ಅಂತ ಕರಿಬೇಕು. ಅರ್ಥ ಆಗ್ಯದ ಅಂದ್ಕೊಳ್ತೀರಿ. ಟೈಪ್ಸ್ ಆಫ್ ಸ್ಪೆರಿಕಲ್ ಮಿರರ್ಸ್, ಒಂದು ಕಾಂಕೇವ್ ಮಿರರ್, ಇನ್ನೊಂದು ಕಾನ್ವೆಕ್ಸ್ ಮಿರರ್. ಕ್ಲಿಯರ್ ಅಪ್ಪಿ ಈ ಸ್ಪೆರಿಕಲ್ ಮಿರರ್ಸ್ನ ನೀವು ಅರ್ಥ ಮಾಡ್ಕೋಬೇಕು ಅಥವಾ ಸ್ಟಡಿ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ರಿಮೆಂಬರ್ ಸಮ್ ಸೈನ್ ಕನ್ವೆನ್ಷನ್. ವಿ ಹ್ಯಾವ್ ಟು ಫಾಲೋ ದೀಸ್ ಸೈನ್ ಕನ್ವೆನ್ಷನ್ಸ್. ಕರೆಕ್ಟಾ? ಹಂಗಾರೆ ಈ ಸೈನ್ ಕನ್ವೆನ್ಷನ್ಸ್ ಯಾವ್ಯಾವು ಸ್ವಲ್ಪ ನೋಡ್ರಿ. ಸೊ ವೈಲ್ ಡ್ರಾಯಿಂಗ್, ಇನ್ಸಿಡೆಂಟ್ ರೇ ಇಸ್ ಆಲ್ವೇಸ್ ಡ್ರಾನ್ ಫ್ರಮ್ ಲೆಫ್ಟ್ ಟು ರೈಟ್. ಯಾವಾಗಲೂ ಇನ್ಸಿಡೆಂಟ್ ರೇನ ಎಲ್ಲಿಂದ ಯಾವ ಕಡೆ ಡ್ರಾ ಮಾಡಬೇಕು? ಲೆಫ್ಟ್ ಟು ರೈಟ್.
ಅಂಡ್ ಆಲ್ ಡಿಸ್ಟೆನ್ಸ್ ಆರ್ ಮೆಜರ್ಡ್ ಫ್ರಮ್ ಪೋಲ್ ಆಫ್ ದ ಸ್ಪೆರಿಕಲ್ ಮಿರರ್. ಎಲ್ಲ ಡಿಸ್ಟೆನ್ಸಸ್ನು ಎಲ್ಲಿಂದ ಮೆಜರ್ಮೆಂಟ್ ಮಾಡಬೇಕು? ಪೋಲ್. ದೇರ್ ಫೋರ್ ಪೋಲ್ ಈಸ್ ಕಾಲ್ಡ್ ಎಸ್ ಒರಿಜಿನ್ ಆಫ್ ದ ಸ್ಪೆರಿಕಲ್ ಮಿರರ್. ಮೆಜರ್ಮೆಂಟಿಗೆ ಒರಿಜಿನ್ ಯಾವುದು ಅಂತಂದ್ರೆ ಪೋಲ್ ರೀ. ಎನಿ ಡಿಸ್ಟೆನ್ಸ್ ಮೆಜರ್ಡ್ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಇಸ್ ಟೇಕನ್ ಆಸ್ ಪಾಸಿಟಿವ್. ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ದೊಳಗೆ ಯಾವುದೇ ಮೆಜರ್ಮೆಂಟ್ ಆಗಲಿ ಅದನ್ನು ಪಾಸಿಟಿವ್ ಅಂತ ತಗೋಬೇಕು. ಆ್ಯಂಡ್ ಎನಿ ಡಿಸ್ಟೆನ್ಸ್ ಮೆಜರ್ಡ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಇಟ್ಸ್ ಟೇಕನ್ ಆಸ್ ನೆಗೆಟಿವ್. ಇನ್ಸಿಡೆಂಟ್ ಲೈಟ್ ಅಪೋಸಿಟ್ ಯಾವುದೇ ಮೆಜರ್ಮೆಂಟ್ ಇರಲಿ ಅದನ್ನು ನೆಗೆಟಿವ್ ತಗೋಬೇಕು. ನಮಗೆ ಗೊತ್ತದ ಇನ್ಸಿಡೆಂಟ್ ರೇ ಆಲ್ವೇಸ್ ಡ್ರಾನ್ ಫ್ರಮ್ ಲೆಫ್ಟ್ ಟು ರೈಟ್. ಹಂಗಾರೆ ರೈಟ್ ಟು ಲೆಫ್ಟ್ ಯಾವುದೇ ಮೆಜರ್ಮೆಂಟ್ ಇರಲಿ ಅದನ್ನೇನು ತಗೋಬೇಕಪ್ಪಿ? ನೆಗೆಟಿವ್ ತಗೋಬೇಕು. ಲೆಫ್ಟ್ ಟು ರೈಟ್ ಯಾವುದೇ ಮೆಜರ್ಮೆಂಟ್ ಇರಲಿ, ಇನ್ ದ ಡೈರೆಕ್ಷನ್ ಆಫ್ ಲೈಟ್ ಯಾವುದೇ ಮೆಜರ್ಮೆಂಟ್ ಇರಲಿ ಅದನ್ನ ಪಾಸಿಟಿವ್ ಅಂತ ತಗೋಬೇಕು. ಕರೆಕ್ಟಪ್ಪಿ? ಇನ್ನೊಂದು ಲಾಸ್ಟ್ ಸೈನ್ ಕನ್ವೆನ್ಷನ್ ಯಾವುದಪ್ಪಿ? ಎನಿ ಹೈಟ್ ಮೆಜರ್ಡ್ ಅಬೋವ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಇಸ್ ಟೇಕನ್ ಆಸ್ ಪಾಸಿಟಿವ್ ಅಂಡ್ ಎನಿ ಹೈಟ್ ಮೆಜರ್ಡ್ ಬಿಲೋ ದ ಪ್ರಿನ್ಸಿಪಲ್ ಆಕ್ಸಿಸ್ ಇಸ್ ಟೇಕನ್ ಆಸ್ ನೆಗೆಟಿವ್. ಪ್ರಿನ್ಸಿಪಲ್ ಆಕ್ಸಿಸ್ ಮ್ಯಾಗಡೆ ಯಾವುದೇ ಮೆಜರ್ಮೆಂಟ್ ಯಾವುದೇ ಹೈಟ್ನ ಮೆಜರ್ಮೆಂಟ್ ಮಾಡಿರಿ ಅದನ್ನ ಪಾಸಿಟಿವ್ ತಗೋಬೇಕು. ಪ್ರಿನ್ಸಿಪಲ್ ಆಕ್ಸಿಸ್ ಕೆಳಗಡೆ ಯಾವುದೇ ಮೆಜರ್ಮೆಂಟ್ ಮಾಡಿರಿ ಅದನ್ನ ನೆಗೆಟಿವ್ ಅಂತ ತಗೋಬೇಕು. ಇಲ್ಲಿ ನೋಡ್ರಿ ಇನ್ನೂ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇದು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ತಗೊಳ್ರಿ. ಮ್ಯಾಗ್ ಮೆಜರ್ಮೆಂಟ್ ಮಾಡಿದ್ರೆ ಪಾಸಿಟಿವ್, ಕೆಳಗೆ ಮೆಜರ್ಮೆಂಟ್ ಮಾಡಿದ್ರೆ ನೆಗೆಟಿವ್. ರೈಟ್ ಟು ಲೆಫ್ಟ್ ಮೆಜರ್ಮೆಂಟ್ ಮಾಡಿದ್ರೆ ನೆಗೆಟಿವ್, ಲೆಫ್ಟ್ ಟು ರೈಟ್ ಮೆಜರ್ಮೆಂಟ್ ಮಾಡಿದ್ರೆ ಪಾಸಿಟಿವ್. ವೈಲ್ ಇನ್ ಕೇಸ್ ಆಫ್ ಕಾನ್ಕೇವ್ ಮಿರರ್ ನೋಡ್ರಿ, ಇಲ್ಲಿ ಮ್ಯಾಗ್ ಇದ್ರೆ ಇದು ಪಾಸಿಟಿವ್ ರೀ, ಕೆಳಗಿದ್ರೆ ನೆಗೆಟಿವ್, ಈ ಕಡೆ ನೆಗೆಟಿವ್, ಈ ಕಡೆ ಪಾಸಿಟಿವ್. ರೈಟ್? ಇನ್ ದ ಸೇಮ್ ವೇ ಮ್ಯಾಗ್ ಪಾಸಿಟಿವ್ ರೀ, ಕೆಳಗಡೆ ನೆಗೆಟಿವ್, ಈ ಕಡೆ ನೆಗೆಟಿವ್, ಈ ಕಡೆ ಪಾಸಿಟಿವ್. ರೈಟ್ ಅಪ್ಪಿ? ಏನು ಪ್ರಾಬ್ಲಮ್ ಇಲ್ಲ ಅನ್ಕೊಳ್ತೀನಿ. ಅರ್ಥ ಆಗ್ಯದ? ಸೈನ್ ಕನ್ವೆನ್ಷನ್ಸ್ ನೆನಪಿಟ್ಕೊಳ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೂ ಈ ಸೈನ್ ಕನ್ವೆನ್ಷನ್ ನೀವು ಅಪ್ಲೈ ಮಾಡಿನ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು. ಮುಂದೆ ಇನ್ನೂ ಹೆಂಗೆ ಅಪ್ಲೈ ಮಾಡೋದು ಎಲ್ಲವನ್ನು ಹೇಳ್ಕೊಳ್ತಾ ಹೋಗ್ತೀನಿ. ನೆಕ್ಸ್ಟ್ ಅಪ್ಪಿ ಈ ಸ್ಪೆರಿಕಲ್ ಮಿರರ್ಸ್ ಅಂತ ಬಂದಾಗ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಈಸ್ principal focus and focal length of the spherical mirror. Now first we'll try to understand what is mean by principal focus. Api, when paraxial rays ಅಂದ್ರೇನು? the rays are parallel to the principal axis and very close to principal axis. ಯಾವ ರೇಸು ಪ್ರಿನ್ಸಿಪಲ್ ಆಕ್ಸಿಸ್ ಕ್ಲೋಸ್ ಇರ್ತಾವು, ಪ್ಯಾರಲ್ ಇರ್ತಾವು ಅಂತ ರೇಸ್ನ ಪ್ಯಾರಾಕ್ಸಿಯಲ್ ರೇಸ್ ಅಂತ ಕರಿತೀವಿ. when such a paraxial rays incident on spherical mirror ಮ್ಯಾಗ ಬಿದ್ದ ನಂತರ ಆಫ್ಟರ್ ರಿಫ್ಲೆಕ್ಷನ್ ದ ರೇಸ್ ಕಾನ್ವರ್ಜ್ ಅಟ್ ಅ ಪಾಯಿಂಟ್ ಆರ್ ದ ರೇಸ್ ಅಪಿಯರ್ ಟು ಡೈವರ್ಜ್ ಫ್ರಮ್ ಅ ಪಾಯಿಂಟ್ ಆನ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಇಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಫೋಕಸ್. ನೋಡ್ರಿ, ಈ ಸ್ಪೆರಿಕಲ್ ಮಿರರ್ಸ್ ಮ್ಯಾಗ ಪ್ಯಾರಾಕ್ಸಿಯಲ್ ರೇಸ್ ಬಿದ್ದುಪ್ಪ ಅಂದ್ರೆ ರಿಫ್ಲೆಕ್ಷನ್ ಆದ ನಂತರ ಐದರ್ ದೇ ಕಾನ್ವರ್ಜ್ ಅಟ್ ಒನ್ ಪಾಯಿಂಟ್ ಆರ್ ದೇ ಅಪಿಯರ್ ಟು ಡೈವರ್ಜ್ ಫ್ರಮ್ ಒನ್ ಪಾಯಿಂಟ್. ಹೆಂಗ್ ಸರ್? ಇನ್ ಕೇಸ್ ಆಫ್ ಕಾಂಕೇವ್ ಮಿರರ್ ಲಕ್ಷ್ಯ ಕೊಡ್ರಿ, ಇದು ಕಾಂಕೇವ್ ಮಿರರ್ ಮ್ಯಾಗ ಒಂದು ವೇಳೆ ಪ್ಯಾರಾಕ್ಸಿಯಲ್ ರೇಸ್ ಬಿದ್ವು, ಅವೇನಾಗ್ತಾವ್ರಿ? ಆಫ್ಟರ್ ರಿಫ್ಲೆಕ್ಷನ್ ದೇ ಕಾನ್ವರ್ಜ್ ಅಟ್ ಒನ್ ಪಾಯಿಂಟ್. ನೋಡ್ರಿ, ಎಲ್ಲಾ ರೇಸು ಒಂದ ಪಾಯಿಂಟ್ದೊಳಗೆ ಹೋಗಿ ಕಾನ್ವರ್ಜ್ ಆಗಿದಾವೆ. ಕರೆಕ್ಟಾ? ಬಟ್ ಇನ್ ಕೇಸ್ ಆಫ್ ಕಾನ್ವೆಕ್ಸ್ ಮಿರರ್ ಇತ್ತು ಅಂದ್ರೆ ಈ ಪ್ಯಾರಾಕ್ಸಿಯಲ್ ರೇಸ್ ಬಿದ್ದು ಅಂತಂದ್ರೆ ಆಫ್ಟರ್ ರಿಫ್ಲೆಕ್ಷನ್ ದೇ ವಿಲ್ ಅಪಿಯರ್ ಟು ಡೈವರ್ಜ್ ಫ್ರಮ್ ಒನ್ ಪಾಯಿಂಟ್ ಇಂದ ಡೈವರ್ಜ್ ಆದಂಗೆ ಕಾಣ್ತಾವು. ಆವಾಗ ಈ ಪಾಯಿಂಟಿಗೆ ಏನಂತ ಕರಿಬೇಕು? ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿಬೇಕು. ಅರ್ಥ ಆಗ್ತದೆ? ಏನು ಪ್ರಾಬ್ಲಮ್ ಇಲ್ಲ. ವೆನ್ ಪ್ಯಾರಾಕ್ಸಿಯಲ್ ರೇಸ್ ಇನ್ಸಿಡೆಂಟ್ ಆನ್ ಸ್ಪೆರಿಕಲ್ ಮಿರರ್ ಆಫ್ಟರ್ ರಿಫ್ಲೆಕ್ಷನ್ they converge at one point. In case of concave mirror, they converge at one point, or they appear to diverge from one point. In case of convex mirror, they appear to diverge from one point, and such a point is called as principal focus. Clear up? And the distance between pole and principal focus is called as focal length. ಪೋಲ್ ಮತ್ತು ಪ್ರಿನ್ಸಿಪಲ್ ಫೋಕಸ್ ನಡುವಿನ ಡಿಸ್ಟೆನ್ಸ್ಗೆ ಏನಂತ ಕರಿಬೇಕು? ಫೋಕಲ್ ಲೆಂತ್ ಅಂತ ಕರಿಬೇಕು. ಅರ್ಥ ಆಗ್ತದ? ಪೋಲ್ ಮತ್ತು ಪ್ರಿನ್ಸಿಪಲ್ ಫೋಕಸ್ ನಡುವಿನ ಡಿಸ್ಟೆನ್ಸ್ ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ ವಿ ನೋ ದ್ಯಾಟ್ ಆಲ್ ಡಿಸ್ಟೆನ್ಸ್ ಆರ್ ಮೆಜರ್ಡ್ ಫ್ರಮ್ ಪೋಲ್ ಆಫ್ ದ ಸ್ಪೆರಿಕಲ್ ಮಿರರ್. ಈ ಪೋಲ್ದಿಂದ ಪ್ರಿನ್ಸಿಪಲ್ ಫೋಕಸ್ಗೆ ಈ ಕಡೆ ಮೆಜರ್ಮೆಂಟ್ ಮಾಡಬೇಕು, ಫೋಕಲ್ ಲೆಂತ್ನ ಪಾಯಿಂಟ್ ಔಟ್ ಮಾಡಬೇಕು ಅಂದ್ರೆ ದ ಮೆಜರ್ಮೆಂಟ್ ಈಸ್ ಫ್ರಮ್ ರೈಟ್ ಟು ಲೆಫ್ಟ್, ಬಟ್ ದ ಇನ್ಸಿಡೆಂಟ್ ರೇ ಇಸ್ ಫ್ರಮ್ ಲೆಫ್ಟ್ ಟು ರೈಟ್. ಅದಕ್ಕೆ ಈ ಫೋಕಲ್ ಲೆಂತ್ ಯಾವಾಗಲೂ ಏನಿರ್ತದ? ನೆಗೆಟಿವ್. ಇನ್ ಕೇಸ್ ಆಫ್ ಕಾಂಕೇವ್ ಮಿರರ್, ಈ ಕಾಂಕೇವ್ ಮಿರರ್ ಫೋಕಲ್ ಲೆಂತ್ ಯಾವಾಗಲೂ ಏನು? ನೆಗೆಟಿವ್. ಬಟ್ ಹಿಯರ್ ದ ಮೆಜರ್ಮೆಂಟ್ ಈಸ್ ಫ್ರಮ್ ಪೋಲ್ ಟು ಪ್ರಿನ್ಸಿಪಲ್ ಫೋಕಸ್, ಎಫ್ ರೀ. ಇದು ಹೆಂಗದ? ಫ್ರಾಮ್ ಲೆಫ್ಟ್ ಟು ರೈಟ್. ಇನ್ಸಿಡೆಂಟ್ ರೇ ಇಸ್ ಆಲ್ಸೋ ಫ್ರಮ್ ಲೆಫ್ಟ್ ಟು ರೈಟ್. ದೇರ್ ಫೋರ್ ಹಿಯರ್ ಫೋಕಲ್ ಲೆಂತ್ ಈಸ್ ಪಾಸಿಟಿವ್. ನೋಡ್ರಿ, ಕಾನ್ವೆಕ್ಸ್ ಮಿರರ್ದೊಳಗೆ ಫೋಕಲ್ ಲೆಂತ್ ಇರ್ತದ ಪಾಸಿಟಿವ್. ನೆನಪಿಟ್ಕೋಬೇಕು. ಕ್ಲಿಯರ್? The same way radius of curvature also, in case of concave mirror it is negative,
ಇನ್ ಕೇಸ್ ಆಫ್ ಕಾಂಕೇವ್ ಮಿರರ್ ಇಟ್ ಈಸ್ ಪಾಸಿಟಿವ್. ಕಾಂಕೇವ್ ಮಿರರ್ ಇತ್ತು, ರೇಡಿಯಸ್ ಆಫ್ ಕರ್ವೇಚರ್ ನಿಮ್ಗೆ 32 ಸೆಂಟಿಮೀಟರ್ ತೊಗೊಂಡಿದ್ರು ಅಂತಂದ್ರೆ ಕಾಂಕೇವ್ ಮಿರರ್ ಇದ್ರೆ -32 ತೊಗೋಬೇಕು. ಕಾನ್ವೆಕ್ಸ್ ಮಿರರ್ ಇದ್ರೆ ಪಾಸಿಟಿವ್ ತೊಗೋಬೇಕು, +32 ಸೆಂಟಿಮೀಟರ್ ಅಂತ ಡೈರೆಕ್ಟಾಗಿ ತೊಗೊಂಡ್ಬಿಡ್ಬೇಕು. ಕ್ಲಿಯರ್ ಅಪ್ಪಿ? ಅವ್ರು ಕೊಡಲಿಲ್ಲ ಅಂದ್ರೂ ನೀವು ತೊಗೊಂಡ್ಬಿಡ್ಬೇಕು. ಕ್ಲಿಯರ್ ಅಪ್ಪಿ? ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ರೀ, ಯಾವುದು? ದ ರಿಲೇಷನ್ ಬಿಟ್ವೀನ್ ಫೋಕಲ್ ಲೆಂತ್ ಆ್ಯಂಡ್ ರೇಡಿಯಸ್ ಆಫ್ ಕರ್ವೇಚರ್. ನಮಗೆ ಫೋಕಲ್ ಲೆಂತ್ ಅಂದ್ರೆ ಏನಂತ ಗೊತ್ತದ, ರೇಡಿಯಸ್ ಆಫ್ ಕರ್ವೇಚರ್ ಅಂದ್ರೆ ಏನಂತ ಗೊತ್ತದ, ಅವೆರಡು ನಡುವಂಗಾರ ರಿಲೇಷನ್ ಇರ್ತದೆ. ಶಾರ್ಟ್ ಆಗಿ ಪಟ್ ಹೇಳ್ಕೊಡ್ತೀನಿ, ಸ್ವಲ್ಪ ಲಕ್ಷ ಕೊಡ್ರಿ. ಲೆಟ್ ಅಸ್ ಕನ್ಸಿಡರ್ ಟು ಡಿರೈವ್ ದಿಸ್ ರಿಲೇಷನ್ ವಿಲ್ ಕನ್ಸಿಡರ್ ಅ ಕಾಂಕೇವ್ ಸ್ಪೆರಿಕಲ್ ಮಿರರ್ ಆಫ್ ವೆರಿ ಸ್ಮಾಲ್ ಅಪೇರ್ಚರ್. ಕ್ಲಿಯರ್ ಅಪ್ಪಿ? ಎಲ್ಲೇ ಒಂದು ಆಬ್ಜೆಕ್ಟ್ ಅದ, ಆಬ್ಜೆಕ್ಟ್ದಿಂದ ರೇಸ್ ಒಂದು ಪ್ಯಾರಲಲ್ ರೇ ಬರ್ಲಿಕ್ಕದ ಅಂತ ತಿಳ್ಕೊಡ್ರಿ. ಪ್ಯಾರಲಲ್ ರೇ ಬಂದು ಈ ಪಾಯಿಂಟ್ ಎಮ್ದೊಳಗೆ ಇನ್ಸಿಡೆಂಟ್ ಆಗ್ತದ. ಈ ಪಾಯಿಂಟ್ ಎಮ್ದೊಳಗೆ ನಾನು ನಾರ್ಮಲ್ನ ಡ್ರಾ ಮಾಡಬೇಕು. ನಾರ್ಮಲ್ ಅಟ್ ದ ಪಾಯಿಂಟ್ ಎಮ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಸ್ಟ್ರೇಟ್ ಲೈನ್ ವಿಚ್ ಜಾಯಿಂಟ್ ಸೆಂಟರ್ ಆಫ್ ಕರ್ವೇಚರ್ ವಿತ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಇದು ನಾರ್ಮಲ್ ರೀ, ಕರೆಕ್ಟಾ? ಈ ಆ್ಯಂಗಲ್ ಏನಿದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಈ ಆ್ಯಂಗಲ್ ಏನು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಈ ಟೀಟಾ ತೊಗೊಂಡಿವಿ, ಹಾಗಾಗಿ ಎರಡು ಏನಿರ್ತಾವೆ, ಇವು ಈಕ್ವಲ್ ಇರ್ತಾವೆ. ಅಂದರೆ ಇಲ್ಲಿ ಬಿದ್ದಾಗ ಪ್ಯಾರಲಲ್ ರೇ ಇರೋದ್ರಿಂದ ಆಫ್ಟರ್ ರಿಫ್ಲೆಕ್ಷನ್ ಇಟ್ ಪಾಸಸ್ ಥ್ರೂ ಪ್ರಿನ್ಸಿಪಲ್ ಫೋಕಸ್ ಒಳಗಿಂದ ಹಾದು ಹೋಗ್ತದೆ. ಕ್ಲಿಯರ್ ಅಪ್ಪಿ? ಈಗ ನೋಡ್ರಿ, ಈ ಆ್ಯಂಗಲ್ ಟೀಟಾ ಆದ್ರೆ ಈ ಆ್ಯಂಗಲ್ ಏನಾಗಬೇಕು? ಟೀಟಾ ಆಗಬೇಕು. ಆಲ್ಟರ್ನೇಟಿವ್ ಆ್ಯಂಗಲ್ ಸೇಮ್ ಇರ್ತಾವ್ರಿ. ಈ ಆ್ಯಂಗಲ್ ಟೀಟಾ, ಈ ಆ್ಯಂಗಲ್ ಟೋಟಲ್ ಎಷ್ಟಾಯ್ತದು? 2 ಟೀಟಾ. ಇದು 2 ಟೀಟಾ, ಇದು 2 ಟೀಟಾ ಆದ್ರೆ ಇದು ಏನಾಗಬೇಕಪ್ಪಿ? 2 ಟೀಟಾ ಆಗಬೇಕು. ಈ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಎಂದಿಂದ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಏನ್ರಿ, ಇಲ್ಲೊಂದು ಪಾಯಿಂಟ್ ಅದ, ಯಾವುದು? ಡಿ. ಕ್ಲಿಯರೇ? ಆ್ಯಂಡ್ ಡಿ ಈಸ್ ವೆರಿ ಮಚ್ ಕ್ಲೋಸ್ ಟು ಪಿ. ಕ್ಲಿಯರ್? ಇದನ್ನ ಇಟ್ಕೊಂಡ್ರು ನಡೀತದೆ, ಇಲ್ಲಾಂದ್ರೆ ಡೈರೆಕ್ಟಾಗಿ ಪಿ ತೊಗೊಂಡ್ರು ನಡೀತದೆ. ಕರೆಕ್ಟಾ ಪಿ? ಅರ್ಥ ಆಗ್ತದ? ಈಗ ನೆನ್ಪಿಟ್ಕೊಳ್ರಿ, ಈ ಆ್ಯಂಗಲ್ ಟೀಟಾ ಅದ, ಈ ಆ್ಯಂಗಲ್ 2 ಟೀಟಾ ಅದ. ನಾವು ಲೆಟ್ ಅಸ್ ಕನ್ಸಿಡರ್ ಟ್ರಯಾಂಗಲ್ MCD. ಈ ಟ್ರಯಾಂಗಲ್ನ ತಗೊಂಡ್ರಿ, ದಿಸ್ ಆ್ಯಂಗಲ್ ಈಸ್ ಟೀಟಾ. ಹಂಗಾರೆ tan ಟೀಟಾ ಈಸ್ ಈಕ್ವಲ್ ಟು ಎಷ್ಟಾಯ್ತು? MD/CD. Equation number 1. Let's consider another theta, another angle MFD. Here the angle is 2 theta. Therefore, tan theta is equal to MD/FD. We have considered very small aperture. Therefore, theta is very small. And 2 theta is also very small. And for small angle of theta and 2 theta, tan theta should be equal to theta and tan 2 theta should be equal to 2 theta. Therefore, equation 1 and 2 becomes tan theta idalli bariyano theta idano, it should be equal to MD/CD. Then tan 2 theta idalli 2 theta idano, it is equal to MD/FD. ಈ 2 theta ಇದ್ದಲ್ಲಿ theta ವ್ಯಾಲ್ಯೂ ಪುಟ್ಟಕೊಂಡ್ರೆ ದಟ್ ಇಸ್ MD/CD ವಿಚ್ ಶುಡ್ ಬಿ ಈಕ್ವಲ್ ಟು MD/FD. MD ಎರಡು ಥ್ರೂ ಕ್ಯಾನ್ಸಲ್ ಆಯ್ತು, ಉಳಿತೇನಪ್ಪಿ 2 / CD is equal to 1 / FD. ಅಪ್ಪಿ ನೆನ್ಪಿಟ್ಕೊಳ್ರಿ, ಇದು point D is very much close to P. Therefore, CD is equal to the CP. CP ಅಂದ್ರೆ ಏನ್ರಿ? ಡಿಸ್ಟೆನ್ಸ್ ಬಿಟ್ವೀನ್ ಪೋಲ್ ಆ್ಯಂಡ್ ಸೆಂಟರ್ ಆಫ್ ಕರ್ವೇಚರ್. ಇದಕ್ಕೆ ಈಕ್ವಲ್ ಇರಬೇಕು ರೇಡಿಯಸ್ ಆಫ್ ಕರ್ವೇಚರ್. ಅದಕ್ಕೆ ಈ CD ನ ಏನು ತಗೊಂಡು -r. ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ ಅಪೋಸಿಟ್ ಮೆಜರ್ಮೆಂಟ್ ಅದ, -r ತಗೋಬೇಕು. FD is equal to D is very much close to P. ಹಂಗಾರೆ ಡಿಸ್ಟೆನ್ಸ್ ಬಿಟ್ವೀನ್ ಪೋಲ್ ಆ್ಯಂಡ್ ಪ್ರಿನ್ಸಿಪಲ್ ಫೋಕಸ್ ಇಸ್ ಕಾಲ್ಡ್ ಫೋಕಲ್ ಲೆಂತ್. ಈ ಡಿಸ್ಟೆನ್ಸ್ ಏನು ತಗೋಬೇಕು? FD is equal to -f. ಹಂಗಾರೆ ಇಲ್ಲಿ -r ತಗೊಂಡಿವಿ, ಇಲ್ಲಿ -f ತಗೊಂಡಿವಿ, ರೀಅರೇಂಜ್ ಮಾಡಿದ್ವಿ. R is equal to ಎಷ್ಟು ಬಂತು? 2f ಬಂತು. RF is equal to R/2. This is the relation between focal length and radius of curvature. Very, very important. You have to remember. ಯಾರ್ಯಾರು ಥಿಯರಿ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ಲಿಕ್ಕೆ 3 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ ನೆನಪಿಟ್ಕೊಳ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ. ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ರೇಡಿಯಸ್ ಆಫ್ ಕರ್ವೇಚರ್ ಆ್ಯಂಡ್ ಫೋಕಲ್ ಲೆಂತ್. Correct? So one more very important term as spherical mirrors are concerned, that is mirror equation and magnification. Appi nenpittukolri, mirror equation is nothing but which relates object distance, image distance with the focal length. Right? Appi mirror equation which relates object distance, image distance and focal length f of a spherical mirror, and it is given by 1/f is equal to 1/u plus 1/v. Where f is focal length, u is object distance, v is image distance. ಅಪ್ಪಿ ಇದ್ರದ್ದು ನಾನು ಡೆರಿವೇಷನ್ ಮಾಡ್ಸಂಗಿಲ್ಲ, ಸಪ್ರೇಟ್ ಒಂದು ಲೆಕ್ಚರ್ದೊಳಗೆ ಮಾಡಿದ್ದೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಗೋ ಥ್ರೂ ದ್ಯಾಟ್. ರೈಟ್ ಅಪ್ಪಿ? ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಟರ್ಮ್, ಮ್ಯಾಗ್ನಿಫಿಕೇಶನ್. Magnification is the ratio of height of the image to the height of the object. Right up, height of the image the height of the object ratio ತಗೊಂಡ್ರೆ ಅದನ್ನ ಏನು ಕರಿತೀವಿ? ಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. And this magnification is also given by -v/u, where v is image distance, u is object distance. In terms of focal length and object distance ತಗೊಂಡ್ರೆ m is equal to f divided by f minus u.
ಇನ್ ಟರ್ಮ್ಸ್ ಆಫ್ ಫೋಕಲ್ ಲೆಂತ್ ಆ್ಯಂಡ್ ಇಮೇಜ್ ಡಿಸ್ಟೆನ್ಸ್ ತೊಗೊಂಡ್ರೆ ಎಫ್ ಮೈನಸ್ ವಿ ಡಿವೈಡೆಡ್ ಬೈ ಎಫ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬಂದಾಗ ಈ ರಿಲೇಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ರೀ. ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ನೆನ್ಪಿಟ್ಕೊಡ್ರಿ ಪಿ ಇಫ್ ಮ್ಯಾಗ್ನಿಫಿಕೇಶನ್ ಇಸ್ ಪಾಸಿಟಿವ್ ದ ಇಮೇಜ್ ಈಸ್ ವರ್ಚುವಲ್. ಮ್ಯಾಗ್ನಿಫಿಕೇಶನ್ ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ನೇಚರ್ ಆಫ್ ಇಮೇಜ್ ಬರಿ ಅಂತ ಅಂದ್ರು ಅಂದ್ರೆ ನೆನಪಿಟ್ಕೋಬೇಕು. ಮ್ಯಾಗ್ನಿಫಿಕೇಶನ್ ಪಾಸಿಟಿವ್ ಬಂದ್ರೆ ಇಮೇಜ್ ಯಾವಾಗಲೂ ಇರ್ತದ ವರ್ಚುವಲ್. ಇಫ್ ಮ್ಯಾಗ್ನಿಫಿಕೇಶನ್ ಇಸ್ ನೆಗೆಟಿವ್ ಇಮೇಜ್ ಈಸ್ ರಿಯಲ್. ಇಫ್ ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನಿಫಿಕೇಶನ್ ಈಸ್ ಗ್ರೇಟರ್ ದ್ಯಾನ್ 1, ಮ್ಯಾಗ್ನಿಫಿಕೇಶನ್ ಗ್ರೇಟರ್ ದ್ಯಾನ್ 1 ಬಂತು ಅಂದ್ರೆ ದೆನ್ ದ ಇಮೇಜ್ ಈಸ್ ಮ್ಯಾಗ್ನಿಫೈಡ್. ಇಮೇಜ್ ಮ್ಯಾಗ್ನಿಫೈಡ್ ಆಗಿದೆ ಅಂತಂದ್ರಿ. ಇಫ್ ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನಿಫಿಕೇಶನ್ ಇಸ್ ಲೆಸ್ ದ್ಯಾನ್ 1 ಬಂತು ಅಂದ್ರೆ ದೆನ್ ಇಮೇಜ್ ಈಸ್ ಡಿಮಿನಿಶ್ಡ್. ಡಿಮಿನಿಶ್ಡ್ ಇಮೇಜ್ ಅಂದ್ರೆ ಆಬ್ಜೆಕ್ಟ್ಗಿಂತಲೂ ಸಾಂತ್ ಇಮೇಜ್ ಫಾರ್ಮ್ ಆಗಿದೆ. ಮ್ಯಾಗ್ನಿಫೈಡ್ ಅಂತಂದ್ರೆ ಆಬ್ಜೆಕ್ಟ್ಗಿಂತಲೂ ದೊಡ್ಡದು ಇಮೇಜ್ ಫಾರ್ಮ್ ಆಗಿದೆ. ಇವು ಭಾಳ ಇಂಪಾರ್ಟೆಂಟ್ ಅಪ್ಪಿ. ಯಾಕಂದ್ರೆ ನಿಮಗೆ ಮ್ಯಾಗ್ನಿಫಿಕೇಶನ್ ಫೈಂಡ್ ಔಟ್ ಮಾಡಿ ನೇಚರ್ ಆಫ್ ಇಮೇಜ್ನ ಕೇಳ್ತಾರೆ. ಮ್ಯಾಗ್ನಿಫಿಕೇಶನ್ ಒಂದು ವೇಳೆ ನೆಗೆಟಿವ್ ಬಂತು ಅಂದ್ರೆ ಇಮೇಜ್ ಈಸ್ ರಿಯಲ್. ಮ್ಯಾಗ್ನಿಫಿಕೇಶನ್ ಪಾಸಿಟಿವ್ ಬಂದ್ರೆ ಇಮೇಜ್ ಈಸ್ ವರ್ಚುವಲ್. ಇಫ್ ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನಿಫಿಕೇಶನ್ ಇಸ್ ಗ್ರೇಟರ್ ದ್ಯಾನ್ 1 ಇಮೇಜ್ ಈಸ್ ಮ್ಯಾಗ್ನಿಫೈಡ್. ಇಫ್ ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನಿಫಿಕೇಶನ್ ಇಸ್ ಲೆಸ್ ದ್ಯಾನ್ 1 ಇಮೇಜ್ ಈಸ್ ಡಿಮಿನಿಶ್ಡ್. ಲಾಸ್ಟಿಗೆ ನೇಚರ್ ಆಫ್ ದ ಇಮೇಜ್ ಬರಿ ಅಂತಂದ್ರೆ ಈ ಮ್ಯಾಗ್ನಿಫಿಕೇಶನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ ಬರಿಬೇಕಪ್ಪಿ. ಅರ್ಥ ಆಗ್ತದ? ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಟರ್ಮ್ ಏನಂತಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಇಮೇಜ್ ಫಾರ್ಮ್ಡ್ ಬೈ ಅ ಸ್ಪೆರಿಕಲ್ ಮಿರರ್. ಇಮೇಜ್ ಇಸ್ ಫಾರ್ಮ್ಡ್ ಇನ್ ಅ ಕಾಂಕೇವ್ ಮಿರರ್ ತಗೊಂಡ್ರೆ ಇಫ್ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ ಇಮೇಜ್ ಇಸ್ ಫಾರ್ಮ್ಡ್ ಅಟ್ ಪ್ರಿನ್ಸಿಪಲ್ ಫೋಕಸ್ ಆ್ಯಂಡ್ ದ ಇಮೇಜ್ ಈಸ್ ಹೆಂಗಿರ್ತದ ರಿಯಲ್ ಇಮೇಜ್ ಇಸ್ ಆಲ್ವೇಸ್ ಇನ್ವರ್ಟೆಡ್ ಆ್ಯಂಡ್ ಪಾಯಿಂಟ್ ಸೈಜ್ಡ್ ಇಮೇಜ್ ಫಾರ್ಮ್ ಆಗ್ತದೆ. ವೆರಿ ಸ್ಮಾಲ್ ಸೈಜ್ಡ್ ಇಮೇಜ್ ಪಾಯಿಂಟ್ ಸೈಜ್ಡ್ ಇಮೇಜ್ ಫಾರ್ಮ್ ಆಗ್ತದೆ. ಅಂದ್ರೆ ಆಬ್ಜೆಕ್ಟ್ ದೊಡ್ಡದು ಇಮೇಜ್ ವೆರಿ ಪಾಯಿಂಟ್ ಸೈಜ್ಡ್ ಸಾಂದ್ ಇಮೇಜ್ ಫಾರ್ಮ್ ಆಗ್ತದೆ. ಎಲ್ಲಿ ಪ್ರಿನ್ಸಿಪಲ್ ಫೋಕಸ್ದವ್ರಿ ಯಾವಾಗ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ. ಇಫ್ ಆಬ್ಜೆಕ್ಟ್ ಈಸ್ ಬಿಟ್ವೀನ್ ಇನ್ಫಿನಿಟಿ ಆ್ಯಂಡ್ 2f ಈ ಸೆಂಟರ್ ಆಫ್ ಕರ್ವೇಚರ್ ಅಂದ್ರೆ ಏನು ಡಿಸ್ಟೆನ್ಸ್ ಬಿಟ್ವೀನ್ ಪೋಲ್ ಆ್ಯಂಡ್ ಸೆಂಟರ್ ಆರ್ ಇಸ್ ಈಕ್ವಲ್ ಟು ಎಷ್ಟು 2f. ಡಿಸ್ಟೆನ್ಸ್ 2fಗಿಂತನೂ ಜಾಸ್ತಿ ಇತ್ತು ಅಂದ್ರೆ 2fಗಿಂತನೂ ಜಾಸ್ತಿ ಆಬ್ಜೆಕ್ಟ್ ಇತ್ತು ಅಂದ್ರೆ ನೋಡ್ರಿ ಇಮೇಜ್ ಎಲ್ಲಿ ಫಾರ್ಮ್ ಆಗ್ತದೆ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಇಲ್ಲಿ ಫಾರ್ಮ್ ಆಗ್ತದೆ. ಈ ಇಮೇಜ್ನ ನೋಡಿದ್ರೆ ಉಲ್ಟಾ ಇದ್ರೆ ಹೆಂಗ್ರಿ ಇನ್ವರ್ಟೆಡ್ ಇಮೇಜ್ ಇಸ್ ಆಲ್ವೇಸ್ ರಿಯಲ್ ಇಮೇಜ್. ಯಾವಾಗಲೂ ನೆನ್ಪಿಟ್ಕೊಡ್ರಿ ಇನ್ವರ್ಟೆಡ್ ಇಮೇಜ್ ಬಂತಂದ್ರೆ ಅದೇನಿರ್ತದೆ ರಿಯಲ್ ಇರ್ತದೆ. ನೋಡ್ರಿ ಆಬ್ಜೆಕ್ಟ್ ದೊಡ್ಡದ ಇಮೇಜ್ ಸಾಂದದ ಅಂದ್ರೆ ಎಂಥ ಇಮೇಜ್ ಫಾರ್ಮ್ ಆಗಬೇಕು ಡಿಮಿನಿಶ್ಡ್ ಇಮೇಜ್ ಫಾರ್ಮ್ ಆಗಬೇಕು. ನೆನ್ಪಿಟ್ಕೋಬೇಕು. ಈಗ ಯಾವಾಗ 2fಗಿಂತಲೂ ಜಾಸ್ತಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇರ್ತದೆ. ಇಫ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್ ಗ್ರೇಟರ್ ದ್ಯಾನ್ 2f ಇಮೇಜ್ ಇಸ್ ಫಾರ್ಮ್ಡ್ ಬಿಟ್ವೀನ್ ಸಿ ಆ್ಯಂಡ್ ಎಫ್ ದ ಇಮೇಜ್ ಈಸ್ ರಿಯಲ್ ಇನ್ವರ್ಟೆಡ್ ಡಿಮಿನಿಶ್ಡ್. ಇಫ್ ಆಬ್ಜೆಕ್ಟ್ ಈಸ್ ಆಟ್ 2f ನೋಡ್ರಿ ಥರ್ಡ್ ಕೇಸ್ ನೋಡಿ ಆಬ್ಜೆಕ್ಟ್ 2f ದೊಳಗಿದ್ದಾಗ ಇಮೇಜ್ ಎಲ್ಲಿ ಫಾರ್ಮ್ ಆಗ್ತದೆ 2f ದೊಳಗೆ ಫಾರ್ಮ್ ಆಗ್ತದೆ. ಇಲ್ಲಿ ಸೇಮ್ ಸೈಜ್ಡ್ ಇಮೇಜ್ ಫಾರ್ಮ್ ಆಗ್ತದೆ. ಆಬ್ಜೆಕ್ಟ್ ಯಾವ ಸೈಜ್ ಇರ್ತದಲ್ಲ ಅದರ್ ಸೈಜ್ ಇಮೇಜ್ ಫಾರ್ಮ್ ಆಗ್ತದೆ. ಇಸ್ ಇಟ್ ಕ್ಲಿಯರ್? ಅಂದರೆ ಡಿಮಿನಿಶ್ಡ್ ಇಲ್ಲ magnified ಇಲ್ಲ, ಸೇಮ್ ಸೈಜ್ ಆಸ್ ದ್ಯಾಟ್ ಆಫ್ ದ ಆಬ್ಜೆಕ್ಟ್. ಕ್ಲಿಯರ್ ಅಪ್ಪಿ? ಆ್ಯಂಡ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು ಇಮೇಜ್ ಡಿಸ್ಟೆನ್ಸ್. ಎರಡು 2f ದೊಳಗೆ ಫಾರ್ಮ್ ಆಗ್ತದೆ. ಆ್ಯಂಡ್ ದ ಇಮೇಜ್ ಇಸ್ ರಿಯಲ್ ಇರ್ತದ ಇನ್ವರ್ಟೆಡ್ ಇರ್ತದ ಆ್ಯಂಡ್ ಸೇಮ್ ಸೈಜ್ಡ್ ಇಮೇಜ್ ಫಾರ್ಮ್ ಆಗ್ತದೆ when object is placed at 2f. and when object is between c and f ಇಲ್ಲಿ ಎಫ್ಗಿಂತನೂ ಜಾಸ್ತಿ ಇರಬೇಕು 2fಗಿಂತನೂ ಕಡಿಮೆ ಅಲ್ಲಿ ಆಬ್ಜೆಕ್ಟ್ ಇಟ್ರಿ ಅಂದ್ರೆ ಇಮೇಜ್ ಈಸ್ ಫಾರ್ಮ್ಡ್ ಬಿಯಾಂಡ್ 2f ಇಲ್ಲಿ ಇಮೇಜ್ ಫಾರ್ಮ್ ಆಗ್ತದೆ. ನೋಡ್ರಿ ಆಬ್ಜೆಕ್ಟ್ ಸಾಂದದ ಇಮೇಜ್ ದೊಡ್ಡದ ರಿಫ್ಲೆಕ್ಟೆಡ್ ರೇಸ್ ಎಲ್ಲ ಮೀಟ್ ಆಗಿದಾವು. ಹಿಂಗಾಗಿ ಇಮೇಜ್ ಈಸ್ ರಿಯಲ್ ಇಮೇಜ್ ಇಸ್ ಆಲ್ವೇಸ್ ಇನ್ವರ್ಟೆಡ್ ಇಮೇಜ್. ಆಮ್ಯಾಗ ಎಂಥ ಇಮೇಜ್ ಫಾರ್ಮ್ ಆಗ್ತದೆ ರೀ ಎನ್ಲಾರ್ಜ್ಡ್ ಅಥವಾ magnified image form ಆಗ್ತದೆ when object is between center of curvature and principal focus. when object is at f principal focus ದೊಳಗಿತ್ತು ಅಂದ್ರೆ image is formed at infinity and the image here also real inverted and highly magnified, very highly magnified image form ಆಗ್ತದೆ. when object is between principal focus and pole ಇಲ್ಲಿತ್ತು ಅಂತ ತಿಳ್ಕೊಡ್ರಿ the reflected rays never meet. ಇಲ್ಲಿ ರಿಫ್ಲೆಕ್ಟೆಡ್ ರೇಸ್ ಮೀಟ್ ಆಗಂಗಿಲ್ಲ, ಅವನ್ನ ಬ್ಯಾಕ್ವರ್ಡ್ ಎಕ್ಸ್ಟೆಂಡ್ ಮಾಡಬೇಕು. ಇಲ್ಲಿ ಏನಾಗ್ತದೆ ಇಮೇಜ್ ಫಾರ್ಮ್ ಆಗ್ತದೆ ಅಂಡ್ ದ ಇಮೇಜ್ ಈಸ್ ಹಿಯರ್ ವರ್ಚುವಲ್ ಇಮೇಜ್ ಅಂದ್ರೆ ಬ್ಯಾಕ್ ಸೈಡ್ ಆಫ್ ದ ಮಿರರ್ ಇಮೇಜ್ ಫಾರ್ಮ್ ಆಗ್ತದೆ. ಸೊ ಸಚ್ ಇಮೇಜ್ ಇಸ್ ಕಾಲ್ಡ್ ವರ್ಚುವಲ್ ಇರ್ತದೆ. ವರ್ಚುವಲ್ ಇಮೇಜ್ ಇಸ್ ಆಲ್ವೇಸ್ ಎರೆಕ್ಟ್, ಸೀದಾ ಇಮೇಜ್ ಫಾರ್ಮ್ ಆಗ್ತದೆ. ಕರೆಕ್ಟ್ ಎರೆಕ್ಟ್ ಇಮೇಜ್ ಇರ್ತದೆ ಅಂಡ್ ಆಲ್ವೇಸ್ ಎರೆಕ್ಟ್ ಇಮೇಜ್ ಇಸ್ ಮ್ಯಾಗ್ನಿಫೈಡ್ ಇಮೇಜ್ ಫಾರ್ಮ್ ಆಗ್ತದೆ. ಕ್ಲಿಯರ್ ಅಪ್ಪಿ? ನಿಮಗೆ ಕ್ವಶನ್ ಕೇಳ್ಬೋದು, ಫೈನ್ ಅ ಕಾಂಕೇವ್ ಮಿರರ್ ಫಾರ್ಮ್ಸ್ ವರ್ಚುವಲ್ ಅಂಡ್ ಎರೆಕ್ಟ್ ಇಮೇಜ್ ಯಾವಾಗ ಫಾರ್ಮ್ ಆಗ್ತದೆ? ವರ್ಚುವಲ್ ಎರೆಕ್ಟ್ ಅಂಡ್ ಮ್ಯಾಗ್ನಿಫೈಡ್ ಇಮೇಜ್ ಯಾವಾಗ ಫಾರ್ಮ್ ಆಗ್ತದೆ? ವೆನ್ ಆಬ್ಜೆಕ್ಟ್ ಈಸ್ ಬಿಟ್ವೀನ್ ಎಫ್ ಅಂಡ್ ಪಿ. ಅರ್ಥ ಆಗ್ತದೆ? ನೆನಪಿಟ್ಕೊಳ್ರಿ. ದಿಸ್ ಕಾಂಕೇವ್ ಮಿರರ್ ನೆವರ್ ಫಾರ್ಮ್ಸ್ ವರ್ಚುವಲ್ ಎರೆಕ್ಟ್ ಅಂಡ್ ಡಿಮಿನಿಶ್ಡ್ ಇಮೇಜ್.
ಡಿಮಿನಿಷ್ಡ್ ಇಮೇಜ್ ಇಲ್ಲಿ ಫಾರ್ಮ್ ಆಗಂಗಿಲ್ಲ. ಇನ್ ಕೇಸ್ ಆಫ್ ವರ್ಚುವಲ್ ಇದ್ದು ಡಿಮಿನಿಷ್ಡ್ ಇಮೇಜ್ ಇಲ್ಲಿ ಫಾರ್ಮ್ ಆಗಂಗಿಲ್ಲ. ಸೊ ಇನ್ ಕೇಸ್ ಆಫ್ ಕಾನ್ವೆಕ್ಸ್ ಮಿರರ್ ತಗೊಂಡ್ರೆ ನೆನ್ಪಿಟ್ಕೊಳ್ರಿ, ಇಲ್ಲಿ ಎರಡೇ ಕೇಸ್ ಬರ್ತಾವೆ. ಫೆನ್ ಆಬ್ಜೆಕ್ಟ್ ಈಸ್ ಆಟ್ ಇನ್ಫಿನಿಟಿ ಒಳಗಿದ್ದಾಗ ಇಮೇಜ್ ಇಸ್ ಫಾರ್ಮ್ಡ್ ಅಟ್ ಪ್ರಿನ್ಸಿಪಲ್ ಫೋಕಸ್. ದ ಇಮೇಜ್ ಈಸ್ ವರ್ಚುವಲ್, ಎರೆಕ್ಟ್ ಆ್ಯಂಡ್ ಪಾಯಿಂಟ್ ಸೈಜ್ಡ್ ಇಮೇಜ್ ಫಾರ್ಮ್ ಆಗ್ತದೆ. ವೆನ್ ಆಬ್ಜೆಕ್ಟ್ ಈಸ್ ಬಿಟ್ವೀನ್ ಇನ್ಫಿನಿಟಿ ಆ್ಯಂಡ್ ಪೋಲ್, ಬೇಕಾದ ಪಾಯಿಂಟ್ದೊಳಗಿರಲಿ, ಇಮೇಜ್ ಇಸ್ ಫಾರ್ಮ್ಡ್ ಬಿಟ್ವೀನ್ ಪೋಲ್ ಆ್ಯಂಡ್ ಪ್ರಿನ್ಸಿಪಲ್ ಫೋಕಸ್. ನೋಡ್ರಿ, ಆಬ್ಜೆಕ್ಟ್ ದೊಡ್ಡದ, ಇಮೇಜ್ ಸಣ್ಣದ, ಯಾವಾಗಲೂ ಅದರ ಡಿಮಿನಿಷ್ಡ್ ಇಮೇಜ್ ಫಾರ್ಮ್ ಆಗ್ತದೆ. ಡಿಮಿನಿಷ್ಡ್ ಇಮೇಜ್ ರೀ ಬ್ಯಾಕ್ ಸೈಡ್ ದ ಮಿರರ್ ಆಗಿದೆ, ದೇರ್ ಫೋರ್ ದ ಇಮೇಜ್ ಈಸ್ ವರ್ಚುವಲ್ ಇಮೇಜ್ ಇಸ್ ಆಲ್ವೇಸ್ ಎರೆಕ್ಟ್ ಇಮೇಜ್. ನೋಡ್ರಿ, ಇಮೇಜ್ ಈಸ್ ವರ್ಚುವಲ್, ಎರೆಕ್ಟ್ ಆ್ಯಂಡ್ ಡಿಮಿನಿಷ್ಡ್. ನೆನಪಿಟ್ಕೊಳ್ರಿ, ಕಾನ್ವೆಕ್ಸ್ ಮಿರರ್ ನೆವರ್ ಫಾರ್ಮ್ಸ್ ರಿಯಲ್ ಇಮೇಜಸ್. Convex mirror never forms magnified images. Convex mirrors always forms virtual, erect and diminished image. ನೆನ್ಪಿಟ್ಕೊಡ್ರಿ. This is about spherical mirrors. Inner doubts idru you can ask me through comments. Thank you very much.